ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದೀರ ನಷ್ಟಪ್ರಾಯಶಃ ಭದ್ರೇಶ್ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶ್ರೀ ಮಹಂ ಕರೋತಿ ವಾಚಾಲಂ ಭಂಗುಂ ಲಂಘಾಯತೆ ಶ್ರೀಮತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಂ ಪರಮಾನಂದಮಾಧವ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಸಾಲಕ್ಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಶ್ರೀಮತಿ ಕೃಷ್ಣ ಪ್ರಸಾದ ಶ್ರೀಮತಿ ಜಯಪದ ಸ್ವಾಮಿ ನಮೋ ತಮ ನಗರ ರಾಮಧಾರಿ ನಮೋ ಶ್ರೀಮತಿ ಕೃಷ್ಣ ಪ್ರಸಾದ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮ ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವಾದ ಭಾಷಾದ ದೇಶಧಾರಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಶ್ರೀಮದ್ ಭಾಗವತಂ 9th ಕ್ಯಾಂಟೋ 8th ಚಾಪ್ಟರ್. ಸೊ 8th ಚಾಪ್ಟರ್ ಏನು ಅಂದ್ರೆ ಸಕರ ಪುತ್ರರುಗಳು ಭಗವಂತ ಕಪಿಲರ್ನಿ ಮೀಟ್ ಮಾಡೋದು. ಸೊ ಈ ಅಧ್ಯಾಯಲ್ಲಿ ನಮಗೂ ಪೂರ್ತಿ 30 ಶ್ಲೋಕಗಳಿದೆ. ಒಂದು ನಿಮಿಷ, ಎಲ್ಲಿದೆಪ್ಪ? ಸೊ 30 ಶ್ಲೋಕಗಳಿದೆ. ಸೊ ಸಗರ ಅವ್ರು ಯಾವ ತರ ಹುಟ್ಟಿದ್ದಾರೆ, ಅವ್ರು ಏನೇನು ಕರ್ತವ್ಯಗಳು ಮಾಡಿದ್ದಾರೆ ಅದು ಬಗ್ಗೆ ನಾವು ನೋಡಬೇಕು. ಆಮೇಲೆ ಸಗರ ಮಕ್ಕಳು ಏನು ಅಪರಾಧ ಮಾಡಿದ್ದಾರೆ ಕಪಿಲರ ಹತ್ರ, ಸೊ ಅದ್ರ ಬಗ್ಗೆ ನಾವು ನೋಡಬೇಕು. ಆಮೇಲೆ ಬಂದು ಸಕರನ ಒಂದು ಹೆಂಡತಿ ಮಗ ಯಾರು, ಅವರೇ ಅಂಸುಮ. ಒಂದು ನಿಮಿಷ, ಅಸಮಂಜಸ್ಸು. ಸೊ ಆ ಅಸಮಂಜಸ್ಸು ಅವರು ಏನ್ ಮಾಡಿದ್ದಾರೆ, ಮತ್ತೆ ಅಸಮಂಜಸ್ಸು ಕಪಿಲರ್ನಿ ನೋಡಿಬಿಟ್ಟು ಮತ್ತೆ ಅವರು ಏನ್ ಪ್ರಾರ್ಥನೆ ಮಾಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ನಾವು ನೋಡಬೇಕು. ಸೊ ಮತ್ತೆ ಇವ್ರ ಪರಂಪರೆ ಬಗ್ಗೆ ನಾವು ನೋಡೋದು, ಮತ್ತೆ ಇವರ ಪರಂಪರೆ ಮತ್ತೆ ಯಾರೆಲ್ಲ ಹುಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಾವು ನೋಡಬೇಕು. ಓಕೆ, ಇವಾಗ ಫಸ್ಟ್ ಶ್ಲೋಕ. ಶುಗದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಕ್ಕೂ ಹೇಳ್ತಾ ಇದ್ದಾರೆ, ಈ ತರ ರೋಹಿತ ಇವಾಗ ರೋಹಿತ ದೊಡ್ಡವನಾಗಿ ಬಿಟ್ಟಿದ್ದಾನೆ. ರೋಹಿತ ಮಹಾ ಯಾರು ಅಂದ್ರೆ ಹರಿತ. ಸೊ ಆ ಹರಿತನ್ ಮಹ ಯಾರು ಅಂದ್ರೆ ಸಂಬನ್ ಮಹ ಯಾರು ಅಂದ್ರೆ ಸುದೇವ. ಮತ್ತೆ ಸುದೇವ ಮಹ ಯಾರು ಅಂದ್ರೆ ವಿಜಯನ್. ಸೊ ವಿಜಯನ್ ಮಹ ಯಾರು ಅಂದ್ರೆ ಪರುಗನ್ ಮಹ ವಿರುಗನ ಮಹ ಪಹುಕನ್. ಸೊ ಪಹುಕನ ಮಹ ಯಾರು ಅಂದ್ರೆ ಅವರೇ ಸಕರರು. ಆಕ್ಚುಲಿ ಈ ಪಹುಕನಕ್ಕೂ ಏನಾಯ್ತು ಅಂದ್ರೆ ಅವ್ರಿಗೂ ಮಕ್ಕಳೇ ಇಲ್ಲ. ಸೊ ಅವಾಗ ಇವರು ಅವರು ಏನಾಗ್ತಾರೆ, ಈ ತರ ವಿರೋಧಿಗಳು ಇರ್ತಾರಲ್ವಾ, ಸೊ ವಿರೋಧಿಗಳ ಹತ್ರ ಇವರು ಸೋಲ್ಬಿಡ್ತಾರೆ. ಯಾರು ಪಹುಕ ರಾಜ ಸೋಲ್ಬಿಟ್ಟು ಇವಾಗ ಅವ್ರಿಗೆ ರಾಜ್ಯ ಇಲ್ಲ, ಏನಿಲ್ಲ, ಈ ತರ ವನಲ್ಲಿ ಜೀವಿಸ್ತಾ ಇದ್ದಾರೆ ಅವ್ರ ಹೆಂಡತಿಗಳ ಜೊತೆ. ಸೊ ಈ ತರ ವನಲ್ಲಿ ಇರುವಾಗ ಇವಾಗ ಅವ್ರಿಗೂ ಜಾಸ್ತಿ ಏಜೆ ಆಯ್ತು. ಏನೋ ಚಿಕ್ಕ ಏಜ್ ಅಂದ್ರೆ ಹೋಗಿ ಜಗಳ ಮಾಡ್ಬೋದು, ಮತ್ತೆ ರಾಜ್ಯ ಪರಿಪಾಲನೆ ಮಾಡ್ಬೋದು. ಇವಾಗ ಅವರು ಮುದುಕರಾಗಿ ಬಿಟ್ಟಿದ್ದಾರೆ. ಸೊ ಇವಾಗ ಅವ್ರಿಗೂ ಏನೋ ಹಾರ್ಟ್ ಅಟ್ಯಾಕ್ ತರ ಬಂತು, ಅವರು ತೀರೋಗ್ತಾರೆ. ಸೊ ಆ ತರ ತೀರೋ ಹೋಗುವಾಗ ಅವರ ಈ ತರ ಬೆಂಕಿಲಿ ಇಡ್ತಾರಲ್ವಾ, ಸೊ ಆವಾಗ ಸತಿಯಾಗ ಹೋಗ್ಬೇಕು ಅವರ ಹೆಂಡತಿ ಪ್ರಯತ್ನ ಪಡ್ತಾರೆ. ಸೊ ಆ ತರ ಪ್ರಯತ್ನ ಪಡುವಾಗ ಆವಾಗ ಏನಾಗ್ತಾ ಇದೆ, ಅವಾಗ ಔರವ ಋಷಿನು ಒಂದು ಆ ಋಷಿ ಬರ್ತಾರೆ. ಅವರು ಏನ್ ಹೇಳ್ತಾರೆ, ಅಮ್ಮ ನೀವು ಬಂದು ಸತಿಯಾಗಿ ಹೋಗಕ್ಕಾಗಲ್ಲ. ಯಾಕೆ ಆತರ ಹೇಳ್ತೀರಾ? ಯಾಕಂದ್ರೆ ನೀವು ಗರ್ಭವತಿಯಾಗಿದ್ಯಾ, ನೋಡುವಾಗ ನಮ್ಗೆ ಕಾಣಿಸ್ತಾ ಇದೆ ಹೇಳ್ತಾರೆ. ಓ, ಇವಾಗ ಗರ್ಭವತಿಯಾಗಿರುವ ಹೊಟ್ಟೆಯಲ್ಲಿ ಮಗು ಇರುತ್ತೆ. ಸೊ ಆ ತರ ಇರುವಾಗ ನೀವು ಬಂದು ಸತಿಯಾಗಿ ಹೋಗಕ್ಕ ಆಗಲ್ಲ ಅಂತ ಹೇಳ್ತಾರೆ. ಸರಿ, ಇವರು ಸತಿಯಾಗಿ ಹೋಗಕ್ಕ ಆಗಲ್ಲ. ಆದ್ರೆ ಮತ್ತೆ ಇರೋ ಸೌತಿಗಳು ಇವಾಗ ಗಂಡ ತೀರೋಗ್ಬಿಟ್ಟಿದ್ದಾರೆ. ಅವರು
ಸತಿಯಾಗಿ ಹೋಗೋಣ ಅಂದ್ರೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಯಾರು ಔರವ ಋಷಿ. ಬಟ್ ಇವಾಗ ಏನಾಯ್ತು, ಮತ್ತೆ ಇರೋ ಹೆಂಡತಿಗಳಿದಾರಲ್ವಾ, ಗಂಡನ ಮತ್ತೆ ಇರೋ ಹೆಂಡತಿಗಳ ಸೌತಿಗಳು, ಅವರಕ್ಕೆಲ್ಲ ಅಷ್ಟು ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ. ಓ ನಮ್ಗೆಲ್ಲ ಮಕ್ಕಳಾಗಿಲ್ಲ, ಇವಳಿಗೆ ಮಾತ್ರ ಮಕ್ಕಳಾಗಿದೆ ಏನದು ಅನ್ನೋ ಅಷ್ಟೊಂದು ಕೋಪ, ಅಷ್ಟೊಂದು ಹೊಟ್ಟೆ ಕಿಚ್ಚು ಆಗಿ ಅವ್ರು ತಿನ್ನೋ ಊಟಲ್ಲಿ ವಿಷ ಹಾಕಿ ಕೊಟ್ಬಿಡ್ತಾರೆ. ಓ ಇವಳು ತೀರೋಗ್ಬೇಕು, ಅವ್ರ ಹೊಟ್ಟೆಲಿರೋ ಮಗು ತೀರೋಗ್ಬೇಕು ಅನ್ನೋ ಆ ತರ ವಿಷ ಕೊಟ್ಬಿಡ್ತಾರಂತೆ. ಮತ್ತೆ ಇವಾಗ ಏನಾಗ್ತಾ ಇದೆ, ಆ ಯಾಕಂದ್ರೆ ಮಗು ಸ್ವಲ್ಪ ದೊಡ್ಡದಾಗಿಬಿಟ್ಟಿದೆ ಅಲ್ವಾ, ಸೊ ಇವಾಗ ವಿಷ, ಯಾಕಂದ್ರೆ ಅವ್ರ ಋಷಿ ಅಲ್ಲೇ ಇದಾರಲ್ವಾ, ಸೊ ಅವರ ಅನುಗ್ರಹದಿಂದ ಇವಾಗ ಆ ವಿಷ ಅವ್ರಿಗೆ ಏನಾಗಿಲ್ಲ, ಏನೋ ಭಗವಂತ ಕರುಣೆಯಿಂದ ಆ ಮಗು ವಿಷದಿಂದೇ ಹುಟ್ಟಿದೆ ಅಂತೆ. ಆ ಶರೀರ ಪೂರ್ತಿ ಹುಟ್ಟುವಾಗನ ಯಾವ ತರ ಇದೆ ಅಂತೆ, ವಿಷ ವಿಷ ಎತ್ಕೊಂಡು ಬಂದಿದೆ ಅಂತೆ ಆ ಮಗು. ಸೊ ಆ ಮಗುನಿ ನೋಡುವಾಗ ಎಲ್ಲರಿಗೂ ಗೊತ್ತಾಯ್ತು, ಓ ಈ ಮಗು ವಿಷ ಕೊಟ್ಟು ಯಾರೋ ಈ ತರ ಮಾಡಿದಾರೇನು, ಆ ತರ ಫುಲ್ ಬ್ಲ್ಯಾಕ್ ಅಂಡ್ ಬ್ಲೂ ಆಗ ವಿಷ ಕೊಟ್ಟಿರ್ತಾರೆ ಅನ್ನೋ ಗೊತ್ತಾಗಿದೆ. ಸೊ ಇವಾಗ ಅದಕ್ಕೆ ಅವ್ರಿಗೂ ಸಹರ, ಸೊ ವಿಷ ಇಟ್ಕೊಂಡು ಬಂದಿರೋರು ಹೆಸರಂತೆ, ಅದಕ್ಕೆ ಅವ್ರಿಗೆ ಸಹರ ಅನ್ನೋ ಹೆಸರು ಇಟ್ಟಿದ್ದಾರೆ. ಯಾರು ಔರವ ಋಷಿ. ಇವಾಗ ಔರವ ಋಷಿನೇ ಅವರು ಆಧ್ಯಾತ್ಮಿಕ ಗುರುವಾಗಿ ಇಟ್ಕೊಂಡು ಅವರು ಇವಾಗ ಸಕರ ಮಹಾರಾಜ್ ಬಂದು ಸ್ವಲ್ಪ ದೊಡ್ಡವರಾಗ್ಬಿಟ್ಟಿದ್ದಾರೆ. ದೊಡ್ಡವರಾದ್ಮೇಲ್ಗಡೆ ಅವರ ರಾಜ್ಯನೇ ಅವರು ಜಗಳ ಮಾಡಿ ತಗೊಂಡಿದೆ ಮೇಲ್ಗಡೆ. ಮತ್ತೆ ಕೆಲವರು ನೀಚವಾಹ ಇದ್ದಾರಲ್ವಾ, ಸ್ವಲ್ಪ ಅವ್ರಿಗೂ ಬಂದು ಏನ್ ಹೇಳಿದ್ರೆ ಕೇಳಲ್ಲ, ಅಷ್ಟು ಒಂದು ನಾಗರಿಕವೇ ಇಲ್ಲ, ಆ ತರ ಜನಗಳು ಇದ್ದಾರಲ್ವಾ. ಆ ತರ ಜನಗಳು ಅದಾದ್ರು ಈ ಯವನರ್ಗಳು, ಸಕರರ್ಗಳು, ಹೈಹಯರ್ಗಳು, ಪರ್ಪರರ್ಗಳು, ಸೊ ಇವರೆಲ್ಲ ಸ್ವಲ್ಪ ನಾಗರಿಕವೇ ಇಲ್ಲ, ಆ ತರ ಇರೋರು. ಸೊ ಇವ್ರಿಗೆ ಎಷ್ಟು ಹೇಳಿದ್ರೆ ಏನ್ ಕೇಳಲ್ಲ, ಅದೇ ತರ ಮೂಢர்களಾಗಿರ್ತಾರೆ, ಅಜ್ಞಾನಲ್ಲೇ ಇರ್ತಾರೆ. ಸೊ ಇವ್ರಿಗೆ ಜಾಸ್ತಿ ಕೋಪ ಬಂದ್ಬಿಟ್ಟಿದೆ. ಬಟ್ ಅವ್ರನ್ನೆಲ್ಲ ಏನ್ ಸಾಯಿಸಿಲ್ಲ, ಬಟ್ ಅವ್ರಿಗೂ ಒಂದೊಂದು ಪನಿಷ್ಮೆಂಟ್ ತರ ಕೊಡ್ತಾರೆ. ಏನು, ಒಬ್ಬರಿಗೂ ತಲೆ ಪೂರ್ತಿ ಕೂದಲು ತೆಗೆದು ಬಿಡೋದು, ಮೀಸೆ ಮಾತ್ರ ಬಿಟ್ಬಿಡೋದು, ಕೆಲವ್ರಿಗೂ ಅರ್ಧ ಕೂದಲು ತೆಗೆದು ಬಿಡೋದು, ಕೇಶ ತೆಗೆದು ಬಿಡೋದು, ಮತ್ತೆ ಕೆಲವ್ರಿಗೂ ಮುಖಲ್ಲಿರೋ ಮೀಸೆ ದಾಡಿ ಅದೆಲ್ಲ ಪೂರ್ತಿ ತೆಗೆದು ಬಿಡೋದು, ಮುಖಲ್ಲಿರೋ ರೋಮಗಳೆಲ್ಲ ತೆಗೆದು ಬಿಡೋದು, ಕೆಲವ್ರಿಗೂ ಬಟ್ಟೆ ಹಾಕೋಬಾರದು, ಕೆಲವ್ರಿಗೂ ಕೆಳಗೆ ಇರೋ ಬಟ್ಟೆ ಹಾಕೋಬಾರದು, ಕೆಲವ್ರಿಗೂ ಮೇಲ್ಗಡೆ ಇರೋ ಬಟ್ಟೆ ಹಾಕೋಬಾರದು. ಸೊ ಈ ತರ ಎಲ್ಲ ಪನಿಷ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಸೊ ಆ ಜನಗಳು ಅದೇ ತರ ಇದ್ರಂತೆ, ಆದ್ರೆ ಯಾರನ್ನೇ ಅವ್ರನ್ನ ಬಂದು ಸಾಯಿಸಿಲ್ಲ. ಸೊ ಎಲ್ಲರಿಗೂ ಈ ತರ ಪನಿಷ್ಮೆಂಟ್ ಮಾತ್ರ ಕೊಟ್ಬಿಡ್ತಾರೆ. ಮತ್ತೆ ಎಲ್ಲ ಜನಗಳು ಯೋಗ ಅದಾವುದು ಎಲ್ಲ ಜನಗಳಿಗೂ ಚೆನ್ನಾಗಿರ್ಬೇಕು ಅವ್ರು ಬಂದು ಏನ್ ಮಾಡ್ತಾರೆ, ಯಜ್ಞ ಮಾಡೋಣ, ಅಶ್ವಮೇಧ ಯಾಗ ಮಾಡೋಣ. ಯಾಕಂದ್ರೆ ಅವ್ರ ಋಷಿಯೇ ಅವ್ರು ಹೇಳ್ತಾರೆ, ಅವ್ರ ಉಪದೇಶದಿಂದ ಅವ್ರು ಏನ್ ಮಾಡ್ತಾರೆ, ಓಕೆ ಅಶ್ವಮೇಧ ಯಾಗ ಮಾಡೋಣ, ಯಾಕಂದ್ರೆ ಲೋಕಕ್ಷೇಮ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಲೋಕಕ್ಷೇಮಕ್ಕೋಸ್ಕರ ಆ ತರ ಅವ್ರು ಬಂದು ಮಾಡ್ತಾರೆ. ಆ ತರ ಮಾಡುವಾಗ ಆಕ್ಚುಲಿ ಸಗರ ಈ ರಾಜನಿಗೂ 2 ಹೆಂಡತಿ, ಒಬ್ಬಳ ಹೆಸರು ಸುಮತಿ, ಒಬ್ಬಳ ಹೆಸರು ಕೇಶಿನಿ. ಆಕ್ಚುಲಿ ಸುಮತಿಗೂ 60,000 ಮಕ್ಕಳು, ಕೇಶಿನಿಗೆ ಅಸಮಂಜಸ ಒಂದೇ ಒಂದು ಮಗ. ಆಕ್ಚುಲಿ ಇವ್ರಿಗೂ ಮಕ್ಕಳು ಇಲ್ಲ ಫಸ್ಟು. ಆಮೇಲೆ ಈ ತರ ಋಷಿ ಅನುಗ್ರಹದಿಂದ ಈ ತರ ಯಜ್ಞ ಮಾಡುವಾಗ ಋಷಿ ಕೇಳ್ತಾರಂತೆ, ಅವರು ಋಷಿ ನಿಮ್ಗೂ ಅದದು ಏನು ಮೂಡ್ರಾಗಿರೋ ಜಾಸ್ತಿ ಮಕ್ಕಳು ಬೇಕಾ, ಇಲ್ಲ ಬುದ್ಧಿಶಾಲಿಯಾಗಿರೋ ಒಂದೇ ಒಂದು ಮಗ ಬೇಕಾ ಅಂತ ಕೇಳ್ತಾರಂತೆ. ಆವಾಗ ಸುಮತಿ ಹೇಳ್ತಾಳಂತೆ, ನಮ್ಗೂ ಜಾಸ್ತಿ ಮಕ್ಕಳು ಬೇಕು, ಅವ್ರು ಮೂಡ್ರಾಗಿರ್ಲಿ ಪರವಾಗಿಲ್ಲ, ಆದ್ರೆ ನಮ್ಗೂ ಜಾಸ್ತಿ ಮಕ್ಕಳು ಬೇಕು ಅಂತ ಕೇಳ್ತಾರಂತೆ. ಸೊ ಅದಕ್ಕೆ ಅವ್ರಿಗೂ 60,000 ಓಕೆ 60,000 ಸನ್ಸ್ ಹುಡ್ತಾರೆ. ಸೊ ಆದ್ರೆ ಕೇಶಿನಿ ಬಂದು ನಮ್ಗೂ ಬುದ್ಧಿವಂತರಾಗಿರೋ ಭಕ್ತರಾಗಿರೋ ಒಂದು ಮಗ ಬೇಕು ಅಂತ ಕೇಳ್ತಾರಂತೆ. ಸೊ ಅವಾಗ ಅವ್ರಿಗೂ ಅಸಮಂಜಸ್ನ ಒಂದು ಮಗ ಹುಡ್ತಾರೆ. ಓಕೆ,
ಸೊ ಈ ತರ ಉಟ್ಬಿಡ್ತಾರೆ. ಇವಾಗ ಇವರು ಅಶ್ವಮೇಧ ಯಾಗ ಮಾಡ್ತಾರೆ. ಆಕ್ಚುಲಿ ಯಾರಾದ್ರೂ ಅಶ್ವಮೇಧ ಯಾಗ ಮಾಡಿದರೆ ಅಲ್ಲಿ ಪ್ರಾಬ್ಲಮ್, ಯಾರಾದ್ರೂ ತಪಸ್ ಮಾಡ್ಲಿ, ಅಶ್ವಮೇಧ ಯಾಗ ಮಾಡ್ಲಿ, ಅಲ್ಲಿ ಬಂದು ಫಸ್ಟ್ ಪ್ರಾಬ್ಲಮ್ ಕೊಡೋರು ಯಾರು ಅಂದ್ರೆ ಇಂದ್ರ. ಓಕೆ, ಸೊ ಇಲ್ಲಿ ಬಂದು ಇವರು ಬಂದು ಅಶ್ವಮೇಧ ಯಾಗ ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಾಗ ಅಲ್ಲಿ ಅಶ್ವಮೇಧ ಯಾಗಲ್ಲಿರೋ ಆ ಗುதிரைని ಯಾರೋ ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹುಡುಕ್ತಾರೆ ಹುಡುಕ್ತಾರೆ, ಎಲ್ಲಿ ಸಿಕ್ಕಿಲ್ಲ. ಮತ್ತೆ ಸಕರ ಅವ್ರು ಬಂದು ಹೇಳ್ತಾರೆ, ಓಕೆ ಈ ಸುಮತಿ ಮಕ್ಕಳು ಇದ್ದಾರಲ್ವಾ, 60,000 ಮಕ್ಕಳು. ಸೊ ಅವ್ರ ಹತ್ರ ಹೇಳ್ತಾರೆ, ಹೋಗಿ ಎಲ್ಲಾದ್ರೂ ಹುಡ್ಕೊಂಡು ಬನ್ನಿ ಹೇಳ್ತಾರೆ. ಓಕೆನೆ, ಇವ್ರು ಹೋಗಿ ಹುಡುಕಕ್ಕೂ ಶುರು ಮಾಡ್ತಾರೆ. ಸೊ ಆ ತರ ಇವರು ಏನು ಒಂದೊಂದು ಮನೆ, ಒಂದು ಮನೆ ಬಿಟ್ಟಿಲ್ಲ, ಎಲ್ಲ ಕಾಡು, ಮಲೆ, ಗುಗ, ಎಲ್ಲಾ ಜಾಗಲೇ ಹುಡುಕ್ತಾರೆ ಹುಡುಕ್ತಾರೆ ಹುಡುಕ್ತಾರೆ. ಮತ್ತೆ ಎಲ್ಲಿ ಸಿಕ್ಕಿಲ್ಲಂತೆ. ಮಲೆ, ಅದಾದ್ರು ಏನು ಬೆಟ್ಟಗಳು, ಪಳ್ಳ, ಸೊ ಎಲ್ಲಾ ಜಾಗಲ್ಲೂ ಹುಡುಕ್ತಾರೆ. ಈ ತರ ಹುಡುಕಿ 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 ಮತ್ತೆ ಅವ್ರು ಏನ್ ಮಾಡ್ತಾರೆ, ಅದೇ ತರ ಯಾಕಂದ್ರೆ 60,000, ಓಕೆ 60,000 ಜನ ರಥ ಎತ್ಕೊಂಡು ಓಡೋಡ್ತಾ ಇದ್ರೆ ಏನಾಗುತ್ತೆ ಅಲ್ಲಿ ಅಲ್ವಾ. ಸೊ ಪೂರ್ತಿ ಪಲ್ಲ ಆಗ್ಬಿಡುತ್ತೆ. ಸೊ ಆ ತರ ಇವರು ಮತ್ತೆ ಇಲ್ಲಿ ಸಿಕ್ಕಿಲ್ವೇನು, ಅವರು ಡಿಗ್ ಮಾಡ್ಕೊಂಡೇ ಹೋಗ್ತಾರೆ, ಪಲ್ಲ ನೋಡ್ಕೊಂಡು ಹೋಗ್ತಾರೆ ಎಲ್ಲಾವ್ದು ಇದೆಯಾನು. ಸೊ ಆವಾಗ ಅವರು ಕಪಿಲ ಋಷಿ, ಅವರು ಕೆಳಗೆ ಇರೋ ಲೋಹಗಳು, ಏನು ಕೆಳಗೆ ಇರೋ ಲೋಹಗಳಿದೆ ಅಲ್ವಾ, ನಾವು ಇರೋದು ಭೂಮಿ ಅಲ್ವಾ, 7th ಫ್ಲೋರ್. ಸೊ ನಮ್ಗೂ ಕೆಳಗೆ ಏನೇನಿದೆ, ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಬಾದಾಲ, ಮಹಾತಲ, ಬಾದಾಲ. ಸೊ ಆ ತರ ಲೋಹಗಳಿದೆ ಅಲ್ವಾ. ಸೊ ಅಲ್ಲಿ ಕಪಿಲ ಋಷಿ ಏನ್ ಮಾಡ್ತಾರೆ, ತಪಸ್ ಮಾಡ್ತಾ ಇದ್ರು. ಸೊ ಇಂದ್ರ ಏನ್ ಮಾಡ್ತಾನೆ, ಈ ಕುದುರೆನ ಎತ್ಕೊಂಡು ಹೋಗಿ ಕಪಿಲ ಋಷಿ ತಪಸ್ ಮಾಡ್ತಾ ಇದ್ರಲ್ವಾ, ಅಲ್ಲಿ ಹೋಗಿ ಕಟ್ಟಾಗ್ಬಿಟ್ಟು ಅವನು ಮಾಯ ಆಗ್ಬಿಡ್ತಾನೆ. ಇವರು ಓಕೆ, ಇಲ್ಲಿ ಭೂಮಿಲಿ ಎಲ್ಲಿ ಇಲ್ಲ, ಮತ್ತೆ ಇದು ಕೆಳಗೆರ ಲೋಗಲ್ ಎಲ್ಲರೂ ಹೋಯ್ತೋ ಏನೋ ಗೊತ್ತಿಲ್ವೇನು, ಈ ತರ ಡಿಗ್ ಮಾಡ್ಕೊಂಡೇ ಹೋಗ್ತಾರೆ ಪಲ್ಲ. ಇವರು ಮಣ್ಣೆಲ್ಲ ಎತ್ತಿ 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 ಈ ತರ ನೋಡ್ತಾರೆ. ಸೊ ಆ ತರ ಇವರು ಪಲ್ಲ ಎತ್ತಿ ಎತ್ತಿ ಡಿಗ್ ಮಾಡಿದ ಆ ಜಾಗವೇ ಸಾಗರ, ಸಮುದ್ರ ಇತ್ತಂತೆ ನೋಡಿ. ಆ ಅಷ್ಟು ಪಲ್ಲ ಎತ್ತಿದ್ದಾರೆ, ಅದಕ್ಕೆ ಅಲ್ಲಿ ಅಷ್ಟು ನೀರು ತುಂಬಿದೆ. ಸೊ ಈ ತರ ಅಲ್ಲಿ ಎತ್ಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಬಂದು ಕಪಿಲ ಋಷಿ ತಪಸ್ ಮಾಡ್ತಾ ಇದ್ರು. ಸೊ ಕಪಿಲ ಋಷಿ ಎಷ್ಟೊಂದು ಶ್ರೇಷ್ಠರು, ವೆರಿ ವೆರಿ ಶ್ರೇಷ್ಠ ಕಪಿಲ ಋಷಿ. ಸೊ ಅವ್ರಿಗೂ ಗೊತ್ತಿರ್ಬೇಕಲ್ವಾ, ಕಪಿಲ ಋಷಿ ಒಂದು ದೊಡ್ಡ ಜ್ಞಾನಿ ಅವರು, ಭಗವಂತ ಅನುಗ್ರಹ ಪೂರ್ತಿ ಭಗವಂತನೇ ಅವರು. ಸೊ ಆ ತರ ಇರೋ ಅವ್ರ ಹತ್ರ ಹೋಗಿ ಕೇಳ್ಬೇಕು. ಆದ್ರೆ ಇವರು ಏನ್ ಮಾಡ್ತಾರೆ, ಮೂರ್ಖಗಳಿಗದ ಇವರು, ಅಷ್ಟು ಬುದ್ಧಿ ಇಲ್ವೇ, ಈ 60,000 ಮಕ್ಕಳಿಗೂ ಅಷ್ಟು ಬುದ್ಧಿ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅವರು, ಓ ಈ ಕಪಿಲ ಋಷಿಯೇ ಏನ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ನಮ್ ಕುದುರೆನ ಎತ್ಕೊಂಡು ಬಂದು ಕಟ್ಟಾಕಿದ್ದಾರೆ ಏನೋನು ತಪ್ಪಾಗ ಅನಿಸ್ಕೊಂಡು ಅವರು ಕತ್ತಿ ಎತ್ಕೊಂಡು ಓಡಾಡ್ತಾರೆ ಕಪಿಲ ಋಷಿನಿ ಸಾಯಿಸಕ್ಕೆ. ಸೊ ಸ್ವಲ್ಪ ಯೋಚನೆ ಮಾಡಿ, ಅವರು ಋಷಿ ಈ ಕುದುರೆ ಎತ್ಕೊಂಡು ಬಂದು ಅವರೇನ್ ಮಾಡ್ತಾರೆ ಇಲ್ವಾ. ನೋಡಿ ಇಲ್ಲಿ ಪೂರ್ತಿ ಅವರು ಋಷಿ ಕೂತ್ಕೊಂಡಿದ್ದಾರೆ, ಇಲ್ಲಿ ಪೂರ್ತಿ ಅವರು ಶರೀರವೇ ಇದೆ. ಸೊ ಆ ತರ ಇವಾಗ ಕಪಿಲ ಋಷಿ ತಪಸ್ಸಲ್ಲಿದ್ರು. ಅವ್ರ ಏನಪ್ಪ ಓನ್ ಒಂದೇ ಶಬ್ದ, ಏನು ಇವರು ಕಣ್ಣೆತ್ತಿ ನೋಡ್ತಾರೆ. ಸೊ ನೋಡುವಾಗ ಈ 60,000 ಜನಗಳು ಅವರವರು ಕತ್ತಿ ಖಡ್ಗ ಎತ್ಕೊಂಡು ಅಷ್ಟು ಓಡೋಡಿ ಬರ್ತಾರೆ ಇವನ್ನೇ ಸಾಯಿಸಕ್ಕೆ. ಆಕ್ಚುಲಿ ಏನಾಗ್ತಾ ಇದೆ, ಆ ಕಪಿಲ ಋಷಿ ಕಣ್ಣಿಂದ ಬಂದಿರೋ ಆ ಬಿಸಿಲು ಅದು ಇವರು ಎಲ್ಲನ್ನೇ ಭಸ್ಮ ಆಗ್ಬಿಡ್ತಾರೆ. ಆಕ್ಚುಲಿ ಕೆಲ ಆಚಾರ್ಯರುಗಳು ಏನ್ ಹೇಳ್ತಾರೆ, ಕಪಿಲ ಋಷಿ ಸಾಂಖ್ಯ ತತ್ವ ಹೇಳಿರೋರು.
ಅವರು ಸತ್ವಗುಣಲ್ಲಿ ಇರೋರು, ಅವರು ಸಾಕ್ಷಾತ್ ಭಗವಂತನ ಅನುಗ್ರಹ, ಸಾಕ್ಷಾತ್ ಭಗವಂತನೇ ಅವರು. ಸೊ ಆ ತರ ಇರುವಾಗ ಅವರು ಈ ತರ ಮಾಡಕ್ಕಾಗಲ್ಲ. ಆಕ್ಚುಲಿ ನಮ್ ಶರೀರಲ್ಲಿ ಏನು ಬೆಂಕಿ ಇರುತ್ತಲ್ವಾ, ಸೊ ಹಾಟ್ ಆಗಿರುತ್ತೆ ನೋಡಿ. ಸೊ ಇವರು ಕೋಪದಿಂದ ಅಷ್ಟು ಬೇಗ ಓಡೋಡುವಾಗ ಅವರವರು ಶರೀರವೇ ಅವರಿಗೂ ಭಸ್ಮ ಆಗ್ಬಿಡುತ್ತೆ. ಯಾಕಂದ್ರೆ ಒಂದು ಭಗವಂತನ ಹತ್ರ ನಾವು ಆ ತರ ಹೋಗಬಾರ್ದು ಇಲ್ವಾ. ಸೊ ಅದು ಇವರು ಬಂದು ಸಾಕ್ಷಾತ್ ಭಗವಂತನ್ನೇ ಸಾಯಿಸಕ್ಕೆ ಹೋಗಿದ್ರೆ ಏನಾಗುತ್ತೆ, ಅವರೇ ಭಸ್ಮ ಆಗ್ಬಿಡ್ತಾರೆ. ಸೊ ಈ ತರ, ಯಾಕಂದ್ರೆ ಕಪಿಲ ಋಷಿ ಸಾಂಖ್ಯ ತತ್ವ ಹೇಳಿರೋರು. ಎಲ್ಲಾರು ಅಜ್ಞಾನ ಸಮುದ್ರದಿಂದ ಬಿಡುಗಡೆ ಮಾಡೋರು ಇವರೇ. ಒಂದು ಬೋಟ್ ತರ ಇವರ ಸಾಂಖ್ಯ ತತ್ವಗಳು ಇರುತ್ತೆ. ಸೊ ಈ ತರ ಎಲ್ಲಾ ಜೀವಾತ್ಮಕುಲಕ್ಕೂ ಒಳ್ಳೇದು ಮಾಡೋರು. ಸೊ ಇವರು ಬಂದು ಇವರು ನನ್ನ ಸ್ನೇಹಿತ, ಇವರು ನನ್ನ ವಿರೋಧಿ, ಆ ತರ ಯಾವ ಒಂದು ಭೇದ ಭಾವ ನೋಡಲ್ಲ. ಆ ತರ ಶ್ರೇಷ್ಠರು, ಪುಣ್ಯವಂತರು. ಯಾಕಂದ್ರೆ ಭಗವಂತ ಅಲ್ವಾ. ಸೊ ನಾವು ಬೇಕಂದ್ರೆ ಭೇದ ಭಾವ ನೋಡ್ಬೋದು, ಆದ್ರೆ ಭಗವಂತ ಆ ತರ ಭೇದ ಭಾವ ನೋಡಲ್ಲ. ಯಾಕಂದ್ರೆ ನಾವು ಬಂದು ಎಲ್ಲರೂ ಒಂದೇ ತರ ಇದೀವಾ, ಇಲ್ಲ. ಓ ಇದು ಬಂದು ನನ್ನ ಮಕ್ಕಳು, ಇದು ಅವರ ಮಕ್ಕಳು, ಆತರ ಭೇದ ಭಾವ ನೋಡುದು. ಆದ್ರೆ ಭಗವಂತ ಆ ತರ ಇಲ್ಲಂತೆ, ಎಲ್ಲರೂ ಅವರ ಮಕ್ಕಳಾಗவே ನೋಡ್ತಾರಂತೆ. ಸೊ ಇವಾಗ ಅವರೆಲ್ಲ ಭಸ್ಮ ಆಗ್ಬಿಡ್ತಾರೆ. ಬಟ್ ಇಲ್ಲಿ ಹೋಗಿದ 60,000 ಮಕ್ಕಳು ವಾಪಸ್ ಬಂದೇ ಇಲ್ಲ. ಸೊ ಇವಾಗ ಸಖರ ಮಹಾರಾಜ್ ಏನ್ ಮಾಡ್ತಾರೆ, ಮತ್ತೊಂದು ಹೆಂಡತಿ ಯಾರು, ಕೇಶಿನಿ, ಅವರ ಮಗ ಇದ್ದಾರಲ್ವಾ ಅಸಮಂಜಸ್ಸು. ಸೊ ಈ ಅಸಮಂಜಸ್ಸು ಇವ್ರನ್ನ ಕಳಿಸ್ತಾರೆ, ಯಪ್ಪ ಹೋಗಿ ನೋಡ್ಕೊಂಡ್ ಬನ್ನಿ ಏನು. ಆಕ್ಚುಲಿ ಈ ಅಸಮಂಜಸ್ಸು ಎಷ್ಟೊಂದು ಶ್ರೇಷ್ಠ ಅಂದ್ರೆ, ಇವರು ಬಂದು ಇವರು ಹಿಂದಿನ ಜನ್ಮ ಏನು ಇವ್ರಿಗೂ ಗೊತ್ತಾಗಿ ಇವರು ಆಕ್ಚುಲಿ ಇವರು ಹಿಂದಿನ ಜನ್ಮಲ್ಲಿ ಅದಾದ ಪ್ರೀವಿಯಸ್ ಬರ್ತ್ ಅಲ್ಲಿ ಇವರು ಬಂದು ಒಂದು ಅಷ್ಟಾಂಗ ಯೋಗಿಯಾಗಿ ಇದ್ರಂತೆ. ಸೊ ಏನೋ ಒಂದು ತಪ್ಪು ಮಾಡಿರ್ತಾರೆ, ಅದಕ್ಕೋಸ್ಕರ ಇವಾಗ ಅವ್ರು ಬಂದು ಅಸಮಂಜಸ ಆಗಿ ಹುಟ್ಟಿದ್ದಾರೆ, ಒಂದು ರಾಜಕ್ಕೂ ಮಗ ಆಗಿ ಹುಟ್ಟಿ ಬಿಟ್ಟಿದ್ದಾರೆ. ಬಟ್ ಇವರು ಏನ್ ಮಾಡ್ತಾರೆ, ಆ ತರವೇ ನಾವು ಯೋಗಿಯಾಗಿರ್ಬೇಕು, ಮತ್ತೆ ಈ ರಾಜ್ಯ ಪರಿಪಾಲನೆ ನಮ್ಗೆ ಬೇಡ. ಸೊ ಅದಕ್ಕೆ ಇವ್ರನ್ನ ಎಲ್ಲರೂ ಕೆಟ್ಟವನು, ಅಸಮಂಜಸ್, ಇಟ್ಸ್ ವೆರಿ ವೆರಿ ಬ್ಯಾಡ್ ಬಾಯ್ ಆ ತರ ಹೇಳ್ಬೇಕು. ಆ ತರ ನಡ್ಕೋಬೇಕು, ಒಂದು ದುಷ್ಟ ತರ ಎಲ್ಲರಿಗೂ ತೋರ್ಸ್ಬೇಕು. ಇವ್ರೇನ್ ಮಾಡ್ತಾರೆ, ಎಲ್ಲಾ ಅಲ್ಲಿರೋ ಮಕ್ಕಳನ್ನೆಲ್ಲ ಎತ್ತಿ ನೀರಿಲ್, ಸರಯು ನದಿ ಅಲ್ಲಿ ಅಯೋಧ್ಯೆ ಅಲ್ವಾ, ಸೊ ಅಯೋಧ್ಯೆಯಲ್ಲಿ ಸರಯು ನದಿಲಿ ಬಿಸಾಕ್ತಾರಂತೆ. ಸೊ ಈ ತರ ಬಿಸಾಕಿ ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ದಾರೆ ಅಸಮಂಜಸ್ಸು. ಸೊ ಎಲ್ಲರೂ ಇವ್ರನ್ನ ಬೈಯೋ ತರ ನಡ್ಕೊಳ್ತಾರೆ. ಸೊ ಇದೆಲ್ಲ ನೋಡುವಾಗ ಅವರ ತಂದೆ ಸಗರನ್ಗೆ ಜಾಸ್ತಿ ಕೋಪ ಬಂದ್ಬಿಟ್ಟು, ಅಪ್ಪ ನೀನ್ ಮತ್ತೆ ನಮ್ ದೇಶಲ್ಲೇ ಇರಬಾರ್ದು, ನೀವು ನಮ್ ದೇಶ ಬಿಟ್ಟು ನಾಡು ಬಿಟ್ಟು ಕಾಡಕ್ ಬೇಕಂದ್ರೆ ಓಡೋಡ್ಬಿಡಿ, ಬಟ್ ನೀವು ಇಲ್ಲಿ ಇರಬಾರ್ದು ಆ ತರ ಅವರೇ ಕೋಪದಿಂದ ಹೇಳೋ ತರ ನಡ್ಕೊಳ್ತಾರಂತೆ. ಸೊ ಇವಾಗ ಅವರು ಅಸಮಂಜಸ್ಸು ಇವಾಗ ಅಯೋಧ್ಯೆ ಬಿಟ್ಟು ಕಾಡಕ್ಕೆ ಹೋಗ್ತಾರೆ. ಸೊ ಯಾರೆಲ್ಲ ಇವರು ಎಷ್ಟು ಮಕ್ಕಳನ್ನಿ ಆ ಸರಯು ನದಿಯಲ್ಲಿ ಬಿಸಾಕಿ ಎಲ್ಲ ತೀರೋಗಿದಾರೋ ಅವರೆಲ್ಲ ಮತ್ತೆ ಸರಯು ನದಿಯಿಂದ ಆಚೆ ಬಂದು ಅವರವ್ರ ಮನೆಗೆ ಹೋಗ್ತಾರಂತೆ. ಯಾಕಂದ್ರೆ ಅವರಪ್ಪ ಹೇಳ್ಬಿಟ್ಟಿದಾರಲ್ವಾ, ನೀವು ಕಾಡಕ್ಕೆ ಹೋಗ್ಬಿಡು, ಮತ್ತೆ ನಾಡಲ್ಲಿ ಇರಬಾರದೂನು. ಸೊ ಅದಕ್ಕೆ ಇದೆಲ್ಲ ಅವರು ಓಕೆ ಹೋಗುವಾಗ ಮತ್ತೆ ಆ ಮಕ್ಕಳೆಲ್ಲ ಆ ನೀರಿಂದ ಮತ್ತೆ ಎಲ್ಲರೂ ಅವರವ್ರ ಮನೆಗೆ ಹೋಗ್ತಾರಂತೆ. ಸೊ ಈ ನ್ಯೂಸ್ ಬಂದು ಸಗರನಿಗೂ ಗೊತ್ತಾಯ್ತು, ರಾಜಕ್ಕೂ ಗೊತ್ತಾಯ್ತು, ವಾವ್ ನನ್ ಮಗ ಎಷ್ಟು ಒಳ್ಳೆಯವನು. ಸೊ ಅವನು ಆಕ್ಚುಲಿ ಯೋಗಿ ತರ, ಅವನ್ ಈ ತರ ರಾಜ್ಯ ಪರಿಪಾಲನೆ ಮಾಡಬಾರ್ದು, ಅವನ್ ಇಲ್ಲಿಂದ ಹೋಗ್ಬೇಕು, ಈ ತರ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ ಏನೋ ಅವ್ರಿಗೂ ಗೊತ್ತಾಯ್ತಂತೆ. ಸೊ ನಾವು ಯಾವ ತರ ನಾವು ನನ್ನ ಮಗನಿಗೆ ಕೋಪ ಪಟ್ಟು ಈ ತರ ಕಳಿಸಿಬಿಟ್ಟಿದೀನಿ. ಆಮೇಲೆ ಆದ್ರೆ ಅಸಮಂಜಸಕ್ಕೂ ಮದುವಾಗಿ ಒಂದು ಮಗು ಇದೆ, ಅವನ ಹೆಸರು ಏನು ಅಂದ್ರೆ ಅಂಸುಮ. ಯಾಕಂದ್ರೆ ಅಸಮಂಜಸ ಇವಾಗ ಕಾಡಕ್ಕೆ ಹೋಗ್ಬಿಟ್ಟಿದಾರಲ್ವಾ, ಅಷ್ಟೇ ಅವರು ಅಲ್ಲಿ ಹೋಗಿ ತಪಸ್ ಮಾಡಿ ಅವರು ಭಗವಂತರ ಲೋಕ ಹೋಗ್ಬಿಡ್ತಾರೆ. ಓಕೆ, ಅವ್ರ ಕಥೆ ಆಯ್ತು. ಬಟ್ ಅಸಮಂಜಸ್ ಮಗ ಅಂಸುಮಾನ
ಇದಾರಲ್ವಾ, ಆ ಅಂಶುಮಾನಿ ಯಾರು ಸಕರ ರಾಜವೇ ನೋಡ್ಕೊಳ್ತಾ ಇದಾರಲ್ವಾ. ಸೊ ಅಂಶುಮಾನ್ ಹತ್ರ ಹೇಳ್ತಾರೆ, ಈ ತರ ನಿನ್ನ ದೊಡ್ಡಪ್ಪಗಳು, ಚಿಕ್ಕಪ್ಪ ದೊಡ್ಡಪ್ಪ, ಸೊ ಅವರೆಲ್ಲ ಈ ತರ ಹೋಗಿದ್ದಾರೆ, ಮತ್ತೆ ವಾಪಸ್ಸೇ ಬಂದಿಲ್ಲ, ಹೋಗಿ ನೋಡ್ಕೊಂಡು ಬನ್ನಿ ಮಗುನ ಕಳಿಸ್ತಾರೆ. ಮತ್ತೆ ಈ ಅಂಶುಮಾನ್, ಯಾಕಂದ್ರೆ ಅವ್ರ ತಂದೆ ಒಂದು ಭಕ್ತ ಅಲ್ವಾ, ಯೋಗಿಯವರು ಭಕ್ತರು, ಸೊ ಅವ್ರ ಮಗ ಯಾವ ತರ ಇರ್ತಾರೆ, ಸೊ ಶ್ರೇಷ್ಠರಲ್ವಾ. ಇವರು ಅದೇ ತರ ಹುಡ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ನೋಡ್ಬಿಡ್ತಾರೆ, ಕಬಿಲರ್ ಮುಂದೆ ಪೂರ್ತಿ ಏನಾಗಿದೆ, ಅಷ್ಟು ಎಲ್ಲ ವಿಭೂದಿಯಾಗಿದೆ ಅಂತೆ. ಅವ್ರಿಗೆ ಗೊತ್ತಾಯ್ತು, ಓ ಇದೆಲ್ಲ ನಮ್ಮ ಏನು ರಿಲೇಷನು, ದೊಡ್ಡಪ್ಪ ಚಿಕ್ಕಪ್ಪಗಳೇ ಗೊತ್ತಾಯ್ತು ಅಂಶುಮಾನಗೂ. ಮತ್ತೆ ಕಬಿಲರ್ ಹತ್ರ ಬೇಡ್ಕೊಳ್ತಾರೆ, ಸ್ವಾಮಿ ನಾವ್ ಈ ತರ ಸಗರನ ಮೊಮ್ಮಗ ಅಂಶುಮಾನು, ಸೊ ನನ್ ದೊಡ್ಡಪ್ಪ ಚಿಕ್ಕಪ್ಪಗಳೆಲ್ಲ ಈ ತರ ತೀರೋಗಿದ್ದಾರೆ, ಸೊ ದಯವಿಟ್ಟು ಇವ್ರಿಗೂ ಮೋಕ್ಷಕ್ಕೆ ಏನಾவது ಒಂದು ದಾರಿ ಹೇಳಿ ಸ್ವಾಮಿನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಆತರ ಏನ್ ಹೇಳೋದು, ಇದು ಒಂದು ಸೂಸೈಡ್ ತರ ಆಯ್ತು, ಇಲ್ಲಾಂದ್ರೆ ಒಂದು ಕೊಲೆ ತರ. ಸೊ ಅವ್ರಿಗೆಲ್ಲ ಮೋಕ್ಷ ಇವಾಗ ಅವ್ರಿಗೆಲ್ಲ ಅರ್ಪಣೆ ಮಾಡ್ಬೇಕಲ್ವಾ, ತಿಥಿ ಕೊಡ್ಬೇಕು, ಅರ್ಪಣೆ ಮಾಡ್ಬೇಕು, ಈ ತರ ಎಲ್ಲ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಅವ್ರು ಬಂದು ಬೇಡ್ಕೊಳ್ತಾ ಇದ್ದಾರೆ. ಏನೇನ್ ಬೇಡ್ಕೊಳ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತು ಕಪಿಲ ದೇವರು ಸಾಕ್ಷಾತ್ ಭಗವಂತನು ಗೊತ್ತು ಅವ್ರಿಗೂ, ಅದಕ್ಕೆ ಅವರು ಈ ತರ ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ, ಓ ದೇವೋತ್ತಮ ಪರಮ ಪುರುಷ, ಬ್ರಹ್ಮ ಆ ಬ್ರಹ್ಮ ಕೂಡ ನಿಮ್ ಬಗ್ಗೆ ಗೊತ್ತಿರಲ್ಲ, ನಿಮ್ ಬಗ್ಗೆ ಪೂರ್ಣವಾಗ ಗೊತ್ತಿರೋರು ಈ ಲೋಕದಲ್ಲಿ ಯಾರೇ ಇಲ್ಲ. ಸೊ ನಿನ್ ಬಗ್ಗೆ ಧ್ಯಾನ ಮೂಲಕ, ಇಲ್ಲಂದ ಮನ ಕರ್ಪಣೆ ಮೂಲಕ ಇದು ಯಾರಿಂದು ನಿಮ್ನೆ ತಿಳ್ಕೊಳ್ಳಕ್ಕ ಆಗಲ್ಲ. ಮತ್ತೆ ದೇವರುಗಳಾಗಲಿ, ಮಿರುಗಗಳಾಗಲಿ, ಮನುಷ್ಯರಾಗಲಿ, ಪಕ್ಷಿಗಳಾಗಲಿ, ಬ್ರಹ್ಮ ಆಗಲಿ, ಸೊ ಯಾರು ನಿನ್ ಬಗ್ಗೆ ಗೊತ್ತಿರೋರು ಯಾರೇ ಇಲ್ಲ. ಯಾಕಂದ್ರೆ ಇಲ್ಲಿ ಈ ಭೌತಿಕ ಲೋಕದಲ್ಲಿರೋ ಎಲ್ಲರೂ ಅಜ್ಞಾನಲ್ಲೇ ಮುಳುಗಿರ್ತಾರೆ. ಸೊ ಆ ತರ ಇರುವಾಗ, ಓ ದೇವೋತ್ತಮ ಪರಮ ಪುರುಷ, ನಿನ್ ಬಗ್ಗೆ ತಿಳ್ಕೊಳ್ಳೋದು ಯಾರಿಗೆ ಸಾಧ್ಯ ಆಗುತ್ತೆ ಸ್ವಾಮಿ, ಅವ್ರು ಬಂದು ಬೇಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಬಂದು ಭಗವಂತನ ಆ ಕಮಲದ ಹೂ ತರ ಇರೋ ಆ ಪಾದನೆ ಯಾವಾಗ ಇಟ್ಕೋಬೇಕಂತೆ. ಸೊ ಯಾಕಂದ್ರೆ ಭಗವಂತನ ಬಗ್ಗೆ ನಾವು, ನಮ್ಗೂ ಭಗವಂತ ಬಗ್ಗೆ ಎಲ್ಲ ಗೊತ್ತು, ಏನ್ ಗೊತ್ತಿಲ್ಲ, ಝೀರೋ. ಈ 3 ಕಾಲ ಗೊತ್ತಿರೋ ಜ್ಞಾನಿಗಳೆಲ್ಲ ಇರ್ತಾರೆ, ಆದ್ರೆ ಭಗವಂತನ ಲೀಲೆ ಮಾಡುವಾಗ ಎಲ್ಲ ಚೇಂಜ್ ಆಗಿರುತ್ತೆ. ಫುಲ್ ಆ ಸ್ಕ್ರಿಪ್ಟೇ ಚೇಂಜ್ ಮಾಡಿಬಿಟ್ಟಿರ್ತಾರೆ. ಓ ಇದುವೇ ನಡೀತೇನೆ ಹೇಳಿರ್ತಾರೆ, ಬಟ್ ಭಗವಂತ ಅಲ್ಲಿ ಬಂದ್ರೆ ಫುಲ್ ಅಂಡ್ ಫುಲ್ ಎಲ್ಲ ಚೇಂಜ್ ಆಗಿರುತ್ತೆ. ಸೊ ಆ ತರ ಭಗವಂತ ಏನ್ ಬೇಕಂದ್ರೆ ಮಾಡ್ಬೋದು. ನಾವು ಮನಕರ್ಪಣೆಯಿಂದ ಈ ಭಗವಂತ ಈ ತರ ಇರ್ತಾರೆ, ಆ ತರ ಇರ್ತಾರೆ, ಇದು ಮಾಡ್ತಾರೆ, ಅದೆಲ್ಲ ಏನೇ ಇಲ್ಲ. ಭಗವಂತ ಅನುಗ್ರಹ ಒಂದಿದ್ರೆ ಸಾಕು. ಅದೇ ತರ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಓ ದೇವೋತ್ತಮ ಪರಮ ಪುರುಷ, ನೀವೇ ಎಲ್ಲಾರು ಹೃದಯಲ್ಲಿ ಪರಮಾತ್ಮವಾಗಿ ಇದ್ದೀರಾ. ಆದ್ರೆ ಇವಾಗ ನೋಡಿದರೆ ಆಚೆ ಏನು ಈ ಸ್ಥೂಲ ಶರೀರ ಇರುತ್ತೆ, ಆದ್ರೆ ಒಳಗಡೆ ಇರೋ ಆ ಪರಮಾತ್ಮ, ಆ ಜೀವಾತ್ಮ ನಮಗೂ ನೋಡಕ್ ಆಗಲ್ಲ. ಯಾಕಂದ್ರೆ ಮೇಲ್ಗಡೆ ಈ ಶರೀರ ಮುಚ್ಚಿರುತ್ತೆ. ಸೊ ಈ ಭೌತಿಕ ಲೋಕಲ್ಲಿ ಇರೋದಿಂದು ನಾವು ಈ 3 ಗುಣಗಳಿಂದ ಸಿಕ್ಕಾಕೊಂಡಿದ್ದೀವಿ. ಈ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಈ ತರ ಮುಚ್ಚಿರೋದಿಂದು ನಮ್ಗೂ ಪೂರ್ಣವಾಗಿ ಏನ್ ಗೊತ್ತೇ ಆಗೋದಿಲ್ಲ, ಭಗವಂತ ಬಗ್ಗೆ ತಿಳ್ಕೊಳ್ಳಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಜಾಸ್ತಿ ಯೂಸ್ ಮಾಡೋದು ಏನು ಅಂದ್ರೆ ತಮೋಗುಣ ಅಂತೆ. ಸೊ ತಮೋಗುಣ ನಾವು ಜಾಸ್ತಿ ಯೂಸ್ ಮಾಡೋದಿಂದು ಎಲ್ಲಾ ಜೀವಾತ್ಮಗಳು ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಬಂದು ಜೀವಾತ್ಮಗಳು 3 ಟೈಪ್ಸ್ ಆಫ್ ಏನು ಆ ಅದು ವಿಳಿಪು ನಿಲೈ ಪುಟ್ಟನೆ ಉರಂಕುಂ ನಿಲೆ. ಒಂದು ನಿಮಿಷ ಇರಿ, ಕನ್ನಡಲ್ಲಿ ಏನ್ ಗೊತ್ತಿಲ್ವೇ, ಒಂದು ನಿಮಿಷ.
ಹರೇ ಕೃಷ್ಣ. ಇಲ್ಲಿ ಜೀವಾತ್ಮಗಳು ಯಾವ ತರ ಸಿಕ್ಕಾಕೊಂಡಿದೆ ಅಂದ್ರೆ ಜಾಗ್ರದ, ಸ್ವಪ್ನ, ಸುಷುಪ್ತಿ. ಸೊ ಜಾಗ್ರತೆ ಅಂದ್ರೆ ನಾವು ಬಂದು ನಮ್ಮ ಇಂದ್ರಿಯಗಳು ಮೂಲಗಡೆ ನಾವು ಎಲ್ಲ ಕಣ್ಣೆತ್ತು ನೋಡೋದು. ಓಕೆ. ಸ್ವಪ್ನ ಅಂದ್ರೆ ನಾವು ಕನಸಲ್ಲಿ, ಮನಸ್ಸು ಬಂದು ಕನಸಲ್ಲಿ ಏನ್ ಆಗ್ತಾ ಇದೆಯೋ, ಸೊ ನಾವು ಇವಾಗ ಏನೆಲ್ಲ ನೋಡಿದ್ವೋ ನಮ್ಮ ಕನಸಲ್ಲಿ ಅದು ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಬಂದ್ಬಿಡುತ್ತೆ. ಓಕೆ, ಅದು ಕನಸು ತರ. ನೆಕ್ಸ್ಟ್ ಸುಷುಪ್ತಿ, ಇದು ಬಂದು ಕನಸೇ ಬರಲ್ಲ, ಆ ತರ ಅಷ್ಟು ಡೀಪ್ ಸ್ಲೀಪ್ ಅಲ್ಲಿ ಇರ್ತೀವಿ. ಸೊ ಆಕ್ಚುಲಿ ಆತ್ಮಗಳು ಈ ತರ ವೆರಿ ಡೀಪ್ ಸ್ಲೀಪ್. ಸೊ ಈ ತರ ಯಾಕಂದ್ರೆ ನಾವು ಈ ಭೌತಿಕ ಲೋಕದಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದ್ರಿಂದ ನಮಗೂ ಭಗವಂತ ಬಗ್ಗೆ ಗೊತ್ತೇ ಆಗೋದಿಲ್ಲ. ಓ ಭಗವಂತ, ಏ ದೇವೋತ್ತಮ ಪರಮ ಪುರುಷ, ಈ ತರ ನಾವೆಲ್ಲ ಸಿಕ್ಕಾಕೊಂಡಿದೀವಿ ಈ ಭೌತಿಕ ಲೋಕಲ್ಲಿ. ಏನ್ ಮಾಡೋದು ಸ್ವಾಮಿ? ದಯವಿಟ್ಟು ನಿಮ್ ಬಗ್ಗೆ ನಮಗೂ ಗೊತ್ತಾಗಬೇಕು. ಅದಾவது ಇಲ್ಲಿ ಬಂದ್ರು, ಯಾಕಂದ್ರೆ ನಾವು ಒಂದು ನಿಮಿಷ ಮಾತಾಜಿ. ಹರೇ ಕೃಷ್ಣ. ಸೊ ಯಾರೊಬ್ಬರು ನಿಮ್ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ ಸ್ವಾಮಿ. ಅಷ್ಟು ಜ್ಞಾನ ಈ ಭೌತಿಕ ಲೋಕದಲ್ಲಿರೋ ಯಾರಿಗೇ ಇಲ್ವೇ ಅವ್ರು ಬಂದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಇರೋರು ಎಲ್ಲರೂ ಏನು ಕಲ್ಮಶಗಳು, ಅಷ್ಟು ಪವಿತ್ರವೇ ಇಲ್ವೇ ಅಲ್ವಾ? ಸೊ ಎಲ್ಲ ನಾವು ಮಾಯೆ ಒಳಗಡೆ ಸಿಕ್ಕಾಕೊಂಡಿದೀವಿ. ಸೊ ಇಲ್ಲಿ ಈ ಭೌತಿಕ ಲೋಕದಲ್ಲಿರೋ ಈ 3 ಗುಣಗಳೆಂದು ನಾವು ಏನು ವಶ್ಯ ಮಾಡಿ ಇರ್ತೀವಿ ಅಂತ. ಸೊ ಆತರ ಈ 3 ಗುಣಗಳು ನಮಗೆ ವಶ್ಯ ಮಾಡಿರ್ತಂತೆ. ಆದ್ರೆ ಈ 4 ಕುಮಾರರುಗಳಿದಾರಲ್ವ, ಯಾರು? ಸನಕ, ಸನಾತನ, ಸನತನ, ಸನತ್ ಕುಮಾರರು. ಸೊ ಇವರು ಅಷ್ಟು ಜ್ಞಾನ ಇರೋರು. ಆ ತರ ಅವ್ರಿಗೆ ಈ ಭೌತಿಕ ಕಲ್ಮಶಗಳು ಏನೇ ಇಲ್ಲ. ಆದ್ರೆ ಅವ್ರಿಗೆ ನಿನ್ ಬಗ್ಗೆ ತಿಳ್ಕೊಳ್ಳೋದೇ ಸಾಧ್ಯ ಇಲ್ಲ. ಅಷ್ಟು ದೊಡ್ಡವರು ಅವ್ರಿಗೆ ಆಗಿಲ್ಲ ಅಂದ್ರೆ ನಾವೆಲ್ಲ ಏನೇ ಇಲ್ಲ. ಓ ಭಗವಂತ, ಸೊ ನೀವು ಬಂದು ಶಾಂತ ಸ್ವರೂಪವಾಗಿದ್ದೀರಾ. ಆದ್ರೆ ಇಲ್ಲಿ ಬಂದು ಭಗವಂತ ನಿಮ್ಗೂ ಈ ಭೌತಿಕ ಲೋಕದಲ್ಲಿ ಯಾವೊಂದು ಕರ್ಮಗ ಸರಿ ನಮ್ನೆಲ್ಲ ಕರ್ಮ ತಲ್ಲುತ್ತಲ್ವಾ, ಕರ್ಮಗಳು ತಲ್ಲುತ್ತೆ. ಸೊ ಅದಕ್ಕೆ ನಾವು ಜನ್ಮ ತಗೊಳ್ತೀವಿ. ಆದ್ರೆ ಭಗವಂತ ನಿಮ್ಗೆ ಆ ತರ ಕರ್ಮಗಳು ಏನ್ ತಲ್ಲಲ್ವೇ. ಆದ್ರೆ ನೀವು ಇಲ್ಲಿ ಬಂದು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ರ. ಆದ್ರೆ ಭಗವಂತ ನಿಮ್ಗೆ ಬಂದು ಭೌತಿಕವಾಗ ನಾಮಗಳು ಇಲ್ಲ, ರೂಪಗಳು ಏನಿಲ್ಲ, ಎಲ್ಲ ಆಧ್ಯಾತ್ಮಿಕವಾದದ್ದು. ಯಾಕಂದ್ರೆ ನಮ್ಗೂ ನಾವು ನೋಡಿದ್ರೆ ಇಲ್ಲಿ ಇರೋ ಈ ಶರೀರ ಎಲ್ಲ ಏನು ಸ್ಥೂಲ ಶರೀರ ಅಲ್ವಾ? ಆದ್ರೆ ಭಗವಂತನಿಗೆ ಆ ತರ ಶರೀರ ಇಲ್ಲ ಅನ್ನೋ ಅವ್ರಿಗೆ ಹೇಳ್ತಾ ಇದ್ದಾರೆ. ಸೊ ನಿಮ್ ನಾಮ ಅಷ್ಟೊಂದು ಶ್ರೇಷ್ಠವಾದದು. ಯಾಕಂದ್ರೆ ಭಗವಂತ ನಿನ್ ನಾಮಕ್ಕೂ ನಿಮ್ಗೂ ಯಾವೊಂದು ವ್ಯತ್ಯಾಸ ಇಲ್ಲ. ಭಗವಂತ ನಿನ್ ರೂಪ ಅಷ್ಟು ಶ್ರೇಷ್ಠವಾದದು. ಯಾಕಂದ್ರೆ ಎಲ್ಲ ಭಗವಂತನ ನಾಮ, ರೂಪ, ಗುಣ, ಲೀಲೆಗಳು ಎಲ್ಲ ಏನು ಆಧ್ಯಾತ್ಮಿಕವಾದದು. ಆದ್ರೆ ನಮ್ದು ಈ ತರ ಶರೀರ ಆಗಲಿ ಎಲ್ಲ ವಿಷಯಗಳೇನು ಭೌತಿಕವಾದದ್ದು. ಆ ತರ ಭಗವಂತ ನೀವು ಮಾಡೋ ಉಪದೇಶಗಳು ಅಷ್ಟು ಶ್ರೇಷ್ಠವಾದದ್ದು. ಈ ತರ ಯಾರೊಬ್ಬರು ನೀವು ಈ ತರ ಎಲ್ಲರೂ ನೋಡುವಾಗ ನೀವೇನೋ ಭೌತಿಕ ಶರೀರ ಎತ್ಕೊಂಡು ಬಂದಿದ್ದೀರಾ ಅನ್ಕೊಳ್ತಾರ. ಆದ್ರೆ ನೀವು ನಿಮ್ ಶರೀರ ಆ ತರ ಇಲ್ಲ. ನೀವೇ ಏನು ಆದಿ ಪುರುಷೋತ್ತಮನು. ಸೊ ನಿಮ್ ಪಾದಲ್ಲಿ ನಾವು ನಮಸ್ಕಾರ ಮಾಡ್ತೀನಿ, ನಮ್ ನಮಸ್ಕಾರ ಸಮರ್ಪಣೆ ಮಾಡ್ತೀನಿ ಅವ್ರು ಬಂದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೂ ಭೌತಿಕವಾಗ ಆಸೆಗಳಿರುತ್ತೆ. ಯಾಕಂದ್ರೆ ಆಧ್ಯಾತ್ಮಿಕ ಆಸೆಗಳು ಹೇಳಕ್ ಕೂಡ ನಮ್ಗೆ ಗೊತ್ತಿಲ್ಲ, ಅಷ್ಟು ಅಜ್ಞಾನದಲ್ಲಿ ಇದೀವಿ ನಾವು. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಕಾಮ, ಕ್ರೋಧ, ಲೋಭ, ಮಾಯೆ ಎಲ್ಲ ಸಿಕ್ಕಾಕೊಂಡಿದೀವಿ ನಾವು.
ಏನ್ ಮಾಡೋದು? ಸೊ ಈ ತರ ಈ ಕಾಮ ಕ್ರೋಧಗಳಿಂದ ನಮ್ಮ ಮನಸ್ಸು ಅದೇ ಅಭ್ಯಾಸ ಆಗಿರುತ್ತೆ. ಮತ್ತೆ ಈ ಮಾಯೆ ಒಳಗಡೆ ಸಿಕ್ಕಾಕೊಂಡಿರುತ್ತೆ ಸ್ವಾಮಿ. ನಾವು ಇಲ್ಲಿರೋ ಮನೆ ಎಲ್ಲ ನಮ್ಮ ಮನೇನ ಅನ್ಕೊಳ್ತೀವಿ. ಈ ಫ್ಯಾಮಿಲಿ ನನ್ನ ಫ್ಯಾಮಿಲಿನ ಅನ್ಕೊಳ್ತೀವಿ. ಇಲ್ಲಿರೋ ಹೆಂಡತಿ ಮಕ್ಕಳು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ರಾಜ್ಯ, ಈ ಲೋಕವೇ ನನ್ನ ಲೋಕ, ಈ ತರ ಅನ್ಕೊಳ್ತಾ ಇದೀವಿ ಸ್ವಾಮಿ. ಆದ್ರೆ ಈ ಜೀವರಾಶಿಗಳಿಗೂ ಪರಮಾತ್ಮವೇ ಲಾಸ್ಟ್ ಗೋಲು ಗೊತ್ತೇ ಆಗೋದಿಲ್ಲ. ಈ ಜೀವಾತ್ಮಕ್ಕೂ ಪ್ರಾಣ ಕೊಡೋರು ಪರಮಾತ್ಮ ಅಲ್ವಾ? ಆ ಪರಮಾತ್ಮ ಬಗ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅಷ್ಟು ಮಾಯೆ ಒಳಗಡೆ ಸಿಕ್ಕಾಕೊಂಡಿದ್ವಿ. ಯಾಕಂದ್ರೆ ಮೂಲ ಕಾರಣ ಏನು ಅಂದ್ರೆ ನಮಗೂ ಆಸೆ, ಈ ಲೋಕ ಆಸೆ, ಇಂದ್ರಿಯ ಸುಖ ಆಸೆ. ಸೊ ಈ ಆಸೆಯಿಂದ ನಾವು ಸಿಕ್ಕಾಕೊಂಡಿದೀವಿ. ಸೊ ಈ ತರ ಅಂಶುಮಾನ್ ಬಂದು ಭಗವಂತನ ಈ ತರ ಹೊಗಳ್ತಾ ಇದ್ದಾನೆ. ಅಲ್ಲಿರೋ ಕಪಿಲರ ಹತ್ರ ಇಷ್ಟು ಹೊಗಳ್ತಾ ಇದ್ದಾರೆ ಅವರು. ಸೊ ನೀವು ಬಂದು ವಿಷ್ಣು ಅವತಾರ, ಓ ಶಕ್ತಿವಂತರಾಗ ಇರೋ ವಿಷ್ಣು ಅವತಾರ ಕಪಿಲ ಋಷಿ, ದಯವಿಟ್ಟು ನಮ್ಗೆ ಕರುಣೆ ತೋರಿಸಿ ಸ್ವಾಮಿ, ನಮ್ಗೊಂದು ಜ್ಞಾನ ಮಾರ್ಗ ಕೊಡಿ ಸ್ವಾಮಿನೂ ಅವ್ರು ಬಂದು ಕೇಳ್ತಾ ಇದ್ದಾರೆ. ಸೊ ಇವಾಗ ಭಗವಂತ ಮಾತಾಡೋಕ್ಕೂ ಶುರು ಮಾಡ್ತಾರೆ. ಓ ನನ್ ಪ್ರಿಯ ಅಂಶುಮ, ನೀವು ಎಷ್ಟು ಒಳ್ಳೆಯವನು. ನೀವು ನಿಮ್ ತಾತ ಹುಡುಕ್ತಾ ಇದಾರಲ್ವಾ, ಸಕರ ಬಂದು ಹುಡುಕ್ತಾ ಇದ್ದಾರೆ. ಏನು ಆ ಕುದುರೆ ಅದು ಇದೆ ನೋಡಿ, ಎತ್ಕೊಂಡು ಹೋಗಿ. ಆದ್ರೆ ಇಲ್ಲಿ ಪೂರ್ತಿ ವಿಭೂದಿ ಆಗಿಬಿಟ್ಟಿದ್ದಾರೆ. ಅದ ದೊಡ್ಡಪ್ಪ ಚಿಕ್ಕಪ್ಪಗಳು ಎಲ್ಲ ವಿಭೂದಿ ಆಗಿಬಿಟ್ಟಿದ್ದಾರೆ. ಸೊ ಇವ್ರಿಗೆಲ್ಲ ನೀವು ಮೋಕ್ಷ ಏನು ಕೇಳ್ತಾ ಇದೀಯಾ, ಆದ್ರೆ ಗಂಗಾ ನೀರು ಇಲ್ಲಿ ಬಂದಿದ್ರೆ ಇವ್ರಿಗೆಲ್ಲ ವಿಮೋಕ್ಷಣ ಸಿಕ್ಕುತ್ತೆ ಅಂತ ಹೇಳ್ತಾರೆ. ನೋಡಿ, ಗಂಗಾ ನೀರು ಇಲ್ಲಿ ಬಂದ್ರೆ ವಿಮೋಕ್ಷಣ. ಸೊ ಇವಾಗ ಗೊತ್ತಾಯ್ತು, ಮತ್ತೆ ಏನ್ ಮಾಡ್ಬೇಕು? ಸೊ ಮತ್ತೆ ಅವರು ಎದ್ದೊಳಿ ಅಂಶುಮಾನ್ ಬಂದು ಕಪಿಲ ಋಷಿನಿ ಪರಿಕ್ರಮ ಮಾಡಿ ಮತ್ತೆ ಕೆಳಗೆ ಬಿದ್ದು ಅವ್ರಿಗೂ ದಂಡ ಪ್ರಣಾಮ ಮಾಡಿ ನಮಸ್ಕಾರ ಮಾಡಿ ಅಲ್ಲಿಂದ ಅವರು ಆ ಯಾಕ ಕುದುರೆ ಇದೆ ಅಲ್ವಾ, ಕುದುರೆನ ಎತ್ಕೊಂಡು ಅವರು ಮತ್ತೆ ಭೂಮಿಗೆ ಅಯೋಧ್ಯಕ್ಕೆ ಬಂದ್ಬಿಡ್ತಾರೆ. ಬಂದ ಮೇಲ್ಗಡೆ ಮತ್ತೆ ರಾಜ್ಯ, ಯಾಕಂದ್ರೆ ಇವಾಗ ಯಜ್ಞ ನಡೀತಾ ಇದಲ್ವಾ, ಸೊ ಆ ಯಜ್ಞ ಫಿನಿಶ್ ಮಾಡ್ಬೇಕಲ್ವಾ. ಮತ್ತೆ ಅಂಶುಮಾನ್ ಬಂದು ಆ ಕುದುರೆನ ಕೊಟ್ಬಿಟ್ಟು ಇವಾಗ ಆ ಯಜ್ಞ ಬಂದು ಪೂರ್ತಿ ಆಗುತ್ತೆ. ಸೊ ಪೂರ್ತಿ ಆದ್ಮೇಲ್ಗಡೆ ಇವಾಗ ಸಗರ ಮಹಾರಾಜ ಏನ್ ಮಾಡ್ತಾರ, ಅವ್ರ ಋಷಿ ಇದ್ದಾರಲ್ವಾ, ಸೊ ಅವರ ಹತ್ರ ಉಪದೇಶ ಎಲ್ಲ ತಗೊಂಡು ಅವರು ಪೂರ್ತಿ ಭಗವಂತನೇ ಧ್ಯಾನ ಮಾಡಿ ಲಾಸ್ಟ್ ಅವರು ಭಗವಂತನ ವೈಕುಂಠ ಲೋಕಕ್ಕೂ ಹೋಗ್ಬಿಡ್ತಾರೆ. ಯಾರು? ಸಗರ. ಓಕೆ, ಮತ್ತೆ ಇವಾಗ ಅಂಶುಮಾನ್ ಏನಾಗಿದ್ದಾರೆ, ಇವಾಗ ಯಾಕಂದ್ರೆ ಆಲ್ರೆಡಿ ಅವರ ತಂದೆ ಕಾಡಕ್ಕೆ ಹೋಗಿ ಅಲ್ಲಿಂದ ಭಗವಂತ ಲೋಕ ಹೋಗ್ಬಿಟ್ಟಿದ್ದಾರೆ. ಯಾರೋ ಅಸಮಂಜಸ್ಸು. ಇವಾಗ ತಾತ ಸಗರನು ಏನ್ ಮಾಡಿಬಿಟ್ಟಿದ್ದಾರೆ, ಆ ಯಜ್ಞ ಪೂರ್ತಿ ಆದ್ಮೇಲ್ಗಡೆ ಅವ್ರ ಋಷಿ ಹತ್ರ ಪೂರ್ತಿ ಉಪದೇಶ ತಗೊಂಡು ಅವರು ಭಗವಂತನ ಭಕ್ತಿ ಮಾಡಿ ಅವರು ವೈಕುಂಠ ಪ್ರಾಪ್ತಿ ಆಗಿದ್ದಾರೆ. ಇವಾಗ ಅಂಶುಮಾನ್ ಏನ್ ಮಾಡ್ತಾರೆ, ಸೊ ಅವ್ರ ಬಗ್ಗೆ ಏನಾಗುತ್ತೆ ನಾವು ನಾಳೆ ನೋಡೋಣ. ಓಕೆ, ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು.